समर्पयामि मुखारविन्दविवाचनं समर्पयामि स्नापयामि स्नानं करिष्ये ನೀವು ಆವಾಗ ಬನ್ನಿ ನೀವು नित्यानंदाय नमः। ओम निरांतकाय नमः, संगाय नमः, निर्मलात्मकाय नमः, निर्मयाय नमः, निरहंकाराय नमः, विश्ववन्द्यपदाम्बुजाय नमः, सत्सप्रधानाय नमः, सद्भावाय नमः, संख्यातीत गुणोज्ज्वलाय नमः, अनघाय नमः, सारव्याय नमः, शुद्धये नमः, सारस्वतप्रदाय नमः, सत्यात्मने नमः, पुण्यशीलाय नमः, सांख्ययोग विचक्षणाय नमः, तपोराशे नमः, महातेजसे नमः, गुणत्रयभागविदे नमः, कलिग्नाय नमः, कालकर्मज्ञाय नमः, तमोगुणनिवारकाय नमः, भगवते नमः, भारतेजयत्रे नमः, शारदाह्वानपण्डिताय नमः, धर्माधर्मविभागज्ञाय नमः, लक्षवेदप्रदर्शकाय नमः, नादबिन्दुकलाभिज्ञाय नमः, योगिरुत्पद्मवस्मि शक्ति गणपति शारदांबೆಗೆ ಶಂಕರಾಚಾರ್ಯರಿಗೆ ಕಾಲ ಭೈರವಗೆ ಕಾಳಿ ದುರ್ಗೆಗೆ ಕಾಲ ಭೈರವಗೆ ಕಾಳಿ ದುರ್ಗೆಗೆ मारुति चरणके मल्लिकार्जुनगे चल्वजनार्दनगे अमाभवानी कंबद गणपति चंडी चामुंडिगे विद्यारण्यगे विद्याशंकरगे विद्यारण्यगे विद्याशंकरगे वागीश्वरगे भद्रगे ತುಂಗಭದ್ರೆಗೆ ಶೃಂಗನಿ ಅದಕ್ಕಿಂತ ಜಾಸ್ತಿ ಶಂಕರಾಚಾರ್ಯ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿದೆ ಅಥವಾ ಅವ್ರು ಬರೆದಿರ್ತಕ್ಕಂತಹ ಸೌಂದರ್ಯ ಆಗಿರ್ಬೋದು ಅಥವಾ ಭಾಷ್ಯವನ್ನು ಹೇಳಿರ್ತಕ್ಕಂತಹ ಭಗವದ್ಗೀತೆ ಆಗಿರ್ಬೋದು ಪ್ರತಿನಿತ್ಯಗಳನ್ನು ನೀವೇ ಮಾಡ್ತಾ ಇದ್ದೀರಾ. ನನಗಿಂತ ಹೆಚ್ಚು ನೀವೇ ಸೂಕ್ತ ಅದಕ್ಕೆ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಅಥವಾ ಶಂಕರಾಚಾರ್ಯ ಪ್ರಚಾರವನ್ನು ಮಾಡಲಿಕ್ಕೆ. ಆದರೂ ಸಹಿತ ಅವ್ರದ್ದೊಂದು ಸಣ್ಣ ಕಥೆಯನ್ನು ಹೇಳ್ತೀನಿ, ಯಾಕೆಂದ್ರೆ ಅವ್ರ ಬಗ್ಗೆ ಅಂತೂ ನಮ್ಗೆ ಸಾಮಾನ್ಯ ಗೊತ್ತಿಲ್ಲ ಕಡೆ. ಯಾಕೆಂದ್ರೆ
ಹೋಗ್ತೀರಾ ಗುರುಗಳತ್ರ ಕೇಳ್ತಾರೆ ಎಲ್ಲರೂ. ಆದ್ರೆ ಒಂದು ಅಧ್ಯಯನ ಹೇಳಿಕೆ, ಯಾಕೆಂದ್ರೆ ಅವ್ರ ಶಿಷ್ಯರು ಹೇಗ್ ಬಂದ್ರು, ಮೊದಲನೇ ಶಿಷ್ಯರು ಸುರೇಶ್ವರಾಚಾರ್ಯ ಹೇಗ್ ಬಂದ್ರು ಅಂತ ತಿಳ್ಕೊ. ಒಂದಾನೊಂದು ಕಾಲದಲ್ಲಿ ಮಂಡನ ಮಿಶ್ರ ಎನ್ನುವಂತಹ ಮಹಾನ್ ಪಂಡಿತರಿದ್ದರು. ಮಂಡನ ಮಿಶ್ರ ಅವರು ಅತ್ಯಂತ ಪಂಡಿತರು. ಯಾವುದರಲ್ಲಿ ಅಂತಂದ್ರೆ ಯಜ್ಞ ಯಾಗಗಳಲ್ಲಿ, ಹೋಮ ಪುನಗಳಲ್ಲಿ, ಪೂಜೆಗಳಲ್ಲಿ ಪಂಡಿತರು. ಅದನ್ನೇ ಏನ್ ಮಾಡ್ತಿದ್ರು, ಪ್ರಚಾರವನ್ನು ಮಾಡ್ತಿದ್ರು, ಅನುಸರಿಸಿದ್ರು ಕೂಡ. ಅದನ್ನು ಬಿಟ್ಟು ಬೇರೆ ಯಾವುದು ಸತ್ಯ ಅಲ್ಲ ಅಂತ ನಂಬುವಂತ ಈ ಧ್ಯಾನ ಆಗಿರ್ಬೋದು ಮತ್ತೆ ಇನ್ನಿತರ ಯಾವುದೇ ಆಗಿರ್ಬೋದು. ನಮಗೆಲ್ಲರೂ ಗೊತ್ತಿದೆ ಶಂಕರಾಚಾರ್ಯ ಅದ್ವೈತ ವೇದಾಂತ ಪ್ರಚಾರ ಮಾಡುವುದು. ಅದ್ವೈತ ಅಂದ್ರೆ ಈ ಪರಮಾತ್ಮ ಆತ್ಮ ಬೇರೆ ಅನ್ನುವಂಥದ್ದಿಲ್ಲ, ಎಲ್ಲರೂ ಒಂದೇ ಎನ್ನುವಂತಹ ತತ್ವ. ಹಾಗಿರುವ ಈ ಮಂಡನ ಮಿಶ್ರರು ಒಂದು ದಿನ ಶಂಕರಾಚಾರ್ಯರಿಗೆ ಹೇಳ್ತಾರೆ, ನಾವಿಬ್ರು ಒಂದು ಚರ್ಚೆ ಅಲ್ಲಿ ಆಗಿನ ಕಾಲದಲ್ಲಿ ಪುರಾಣ ಕಾಲಕ್ಕಿಂತ ಮೊದಲಿಂದನೂ ಸಹಿತ ಎಲ್ಲವೂ ಸಹಿತ ಪರಿಹಾರ ಸಿಕ್ಕಿರುವುದು ಈ ಜಗತ್ತಿಗೆ ಕೇವಲ ಚರ್ಚೆ. ನೀವು ಯಾವ ಒಂದು ವೃತ್ತವನ್ನು ನೋಡಿ, ಯಾವುದೇ ಕಥೆಯನ್ನ ಹಳೆ ಕಾಲದ್ದು ಎಲ್ಲವೂ ಸಹಿತ ಚರ್ಚೆ ಮುಖೇನೆ ನಮಗೆ ಸಿಕ್ಕಿರುವಂಥದ್ದು. ಹಾಗಿರುವಾಗ ಈ ಮಂಡನ ಮಿಶ್ರರು ಹೇಳ್ತಾರೆ, ನಾವು ಚರ್ಚೆಯನ್ನು ಏರ್ಪಡಿಸೋಣ, ಏನ್ ಮಾಡೋಣ ಅಂತ. ಇಬ್ಬರು ಪ್ರಾರಂಭವನ್ನು ಮಾಡ್ತಾರೆ. ಆದ್ರೆ ಅದಕ್ಕೆ ಯಾರೊಬ್ಬ ಆಗಿನ ಕಾಲದಲ್ಲಿ ಜಡ್ಜ್ ಬೇಕಂತ. ಈಗ ಇಬ್ಬರೇ ಹೇಳಿದ್ರೆ ಯಾರು ಗೆದ್ರು ಯಾರು ಸೋತರು ಯಾವ್ದನ್ನು ಮುಂದುವರಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಇದಕ್ಕೊಂದು ಏನಾದ್ರು ಒಂದು ಪ್ರಮಾಣ ಬೇಕು, ಜಡ್ಜ್ ಬೇಕು ಅಂತ ಯೋಚನೆ ಮಾಡಿದಾಗ ಶಂಕರಾಚಾರ್ಯ ಸೂಚಿಸ್ತಾರಂತೆ. ಯಾರು ಅಂತಂದ್ರೆ ಆ ಮಂಡನ ಮಿಶ್ರನ ಪತ್ನಿ ಆಗಿರ್ತಕ್ಕಂಥ ಉಭಯ ಮಿಶ್ರೆ ಅನ್ನುವಂತಹ ಒಬ್ಬಳು, ಅವಳು ಸಹಿತ ಅತ್ಯಂತ ಪಾಂಡಿತ್ಯವನ್ನು ಹೊಂದಿರುವಂತವಳು. ಅವಳನ್ನ ಮಧ್ಯೆ ಜಡ್ಜ್ ಆಗಿ ಇಟ್ಕೊಳ್ತಾರೆ. ಇಬ್ಬರೂ ಸಹಿತ ಇನ್ನೇನು ಆ ಚರ್ಚೆಯನ್ನು ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ಇಬ್ಬರು ಸಹಿತ ಮಾಲೆಯನ್ನ ಧರಿಸ್ತಾರೆ. ಪ್ರಾರಂಭ ಆಯ್ತು. ಹಲವಾರು ದಿನಗಳು, ತಿಂಗಳುಗಳು ಕಳೀತು. ನಿಲ್ಲೋದಿಲ್ಲ. ಯಾಕೆಂದ್ರೆ ಯಜ್ಞಯಾಗಗಳು ತಪ್ಪಲ್ಲ, ಧ್ಯಾನ ಪುರಸ್ಕಾರಗಳು ತಪ್ಪ ಅಲ್ಲ, ಉಪಾಸನೆಯೂ ಸಹಿತ ಪ್ರಾಮುಖ್ಯತೆ ಇದೆ. ಹಾಗಿರುವಾಗ ಏನು ಇಲ್ಲಿ ಎಲ್ಲವೂ ಸಹಿತ. ಆದರೆ ಶಂಕರಾಚಾರ್ಯರು ಯಜ್ಞಯಾಗಗಳಕ್ಕಿಂತ ನಮ್ಮ ಏನು ಪುಣ್ಯ ಮತ್ತೆ ಕರ್ಮಗಳನ್ನ ತೊಳೆದುಕೊಳ್ಳಿಕ್ಕೆ ಅಥವಾ ಮೋಕ್ಷ ಪ್ರಾಪ್ತಿಗೆ ಅತ್ಯಂತ ಸೂಕ್ತವಾದಂತಹ ಮಾರ್ಗ ಯಾವುದು ಅಂತಂದ್ರೆ ಈ ಒಂದು ಅದ್ವೈತ ವೇದಾಂತದ ಏನು ನಮ್ಮ ಮಾರ್ಗ ಇದು ಅತ್ಯಂತ ಸೂಕ್ತ ಅಂತ ಅವರ ಆ ಚರ್ಚೆಯಲ್ಲಿ ಏನಾಗ್ತಾರೆ, ಜಯನ್ನು ಸಾಕ್ತಾರೆ. ಆದ್ರೆ ಮಂಡನ ಮಿಶ್ರ ಅಷ್ಟು ಬೇಗ ಅವನಿಗೆ ಒಪ್ಕೊಳ್ಳಿತಾ ಇಲ್ಲ. ಅವನಿಗೊಂದು ಪ್ರಮಾಣ ಬೇಕು, ನಾನು ಸೋತೆ ಅನ್ನುವಂತಹ ಪ್ರಮಾಣ. ಯಾಕೆಂದ್ರೆ ಯಜ್ಞಗಳಲ್ಲೂ ಅದನ್ನೇ ಹೇಳಿದ್ದಾರೆ, ಇದರಲ್ಲೂ ಇದನ್ನೇ ಹೇಳಿದ್ದಾರೆ. ಹಾಗಾಗಿ ಒಂದು ಪ್ರಮಾಣ ಬೇಕು. ಅವಾಗ ಏನಾಯ್ತು ಅಂತಂದ್ರೆ ಹಲವಾರು ದಿನಗಳು ನಡೀತಲ್ವಾ, ಆ ಸೋಲ್ತಾ ಬಂದಂತೆ ಆ ಮಂಡನ ಮಿಶ್ರನಲ್ಲಿ ಕುತ್ತಿಗೆಯಲ್ಲಿ ಧರಿಸಿರ್ತಕ್ಕಂಥ ಹಾರ ಏನಿತ್ತೋ ಅದು ಏನಾಯ್ತು, ಒಣಗ್ತಾ ಬಂದಂತೆ. ತದನಂತರದಲ್ಲಿ ಅವರಿಗೆ ಅರಿವಾಗಿ ನಾನು ಯಾರ ಏನ್ ಮಾಡ್ತಾ ಇದ್ದೀನಿ, ಶಿವನ ಸಂಭೂತ ಶಂಕರಾಚಾರ್ಯ ನಮ್ಗೆಲ್ಲರೂ ಗೊತ್ತಿದೆ ಅಲ್ವಾ, ನಾನೇ ಆ ಭಗವಂತನ ಬಳಿಯಲ್ಲಿದ್ದೇನೆ ಎನ್ನುವುದು ಅವರು ಅರಿತುಕೊಂಡು ಅವರ ಸನ್ಯಾಸದ ಕೆಳಗಡೆ ಶಿಷ್ಯತ್ವವನ್ನು ಸ್ವೀಕರಿಸಿ ಸುರೇಶ್ವರಾಚಾರ್ಯ ಎನ್ನುವಂತಹ ಮಹಾನ್ ಏನು ಶಿಷ್ಯರ ಹೊರಹೊಮ್ಮಿ ಎಲ್ಲವನ್ನು ಉದ್ಧರಿಸಿ ಇಲ್ಲಿ ಸುರೇಶ್ವರಾಚಾರ್ಯರು ಅಧಿಕಾರವನ್ನು ಎಲ್ಲಿ ಸ್ವೀಕರಿಸಿ ಗೊತ್ತಿರಬೇಕು ನಿಮಗೆ. ಕಾಶ್ಮೀರ ಶೃಂಗೇರಿಯಿಂದ ಮುಂದುವರಿಸ್ಕೊಂಡು ಬರೋದು. ಅಂದ್ರೆ ಇವತ್ತು ನಾವೇನು ನಮ್ಮ ಭಾರತೀಯ ಸ್ವಾಮಿಗಳ ಏನು ಇದು ನೋಡ್ತಾ ಇದ್ವೋ ಅದು ಅದೇ ಪರಂಪರೆಯಲ್ಲಿ ಮುಂದುವರೆದು ಬಂದಂತಹ ಈ ಸುರೇಶ್ವರಾಚಾರ್ಯರು ತದನಂತರದಲ್ಲಿ ಅಂದ್ರೆ ಅವ್ರ ಹೆಸರನ್ನ ಪಡೆದು ಶಂಕರಾಚಾರ್ಯ ಶಿಷ್ಯರಾಗಿ ನಮ್ಮೆಲ್ಲರನ್ನೂ ಉದ್ಧರಿಸ್ತು ಅಂತ ಹೇಳ್ತಾ ಈ ಶಂಕರ ಜಯಂತಿಯ ದಿನದಂದು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಸಹಿತ ನನ್ನ ಮನಸ್ಪೂರ್ವಕ ಇರುತ್ತೆ ನಮಸ್ಕರಿಸುತ್ತಾ ನಾನು ಧನ್ಯ. ಯಾಕೆಂದ್ರೆ ಶಂಕರಾಚಾರ್ಯರು ಅದ್ವೈತ ವೇದಾಂತ ಓದಿದ್ದೇವೆ, ಅವ್ರ ಬಗ್ಗೆ ಮಾತಾಡುವಷ್ಟು ಜ್ಞಾನ ಇದೆಯೋ ಗೊತ್ತಿಲ್ಲ, ಆದ್ರೆ ನೆನಪು ಮಾಡ್ಕೊಳ್ಬೋದು ಬಟ್ಟಂತೂ ಇದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಸಹಿತ ಮತ್ತೊಮ್ಮೆ ಹೇಳ್ತಾ ಶಿರಸಾ ನಮಸ್ಕರಿಸ್ತಾ ಶಂಕರಾಯ 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 ಮಂಗಳಂ ಮಂಗಳಂ ಶಿವಾನಂದ